Let's get ready. Hello guys, welcome back to my YouTube channel. So let's go to my native vlog. ಈ ವಿಡಿಯೋನ ತೆಗ್ದು ನಾನು 2 months ಆಗಿದೆ. ಇವಾಗ ನಾನು ಪೋಸ್ಟ್ ಮಾಡ್ತಾ ಇರೋಂಥದ್ದು. ಫಸ್ಟ್ ನಾನು ಬಸ್ ತೊಗೊಂಡು ಬಸ್ ಹತ್ತಿ ಫಸ್ಟು ನಾನು ಸ್ಟಾಪಿಂದ ನಾನು ಮೆಜೆಸ್ಟಿಕ್ಗೆ ಹೋದೆ. ಆ್ಯಂಡ್ ದೆನ್ ಫ್ರಮ್ ಮೆಜೆಸ್ಟಿಕ್ ನಮ್ಮ ದೊಡ್ಡಮ್ಮ ಊರಿಗೆ ಟಿಕೆಟ್ ತೊಗೊಂಡೆ. ಆ್ಯಂಡ್ ಎನಿವೇಸ್ KSRTC ಬಸ್ ಇಸ್ ಆಲ್ ಫ್ರೀ ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ಮೈ ಸೋಲೋ ರೈಡ್. ಫಸ್ಟು ನನ್ನ ದೊಡ್ಡಮ್ಮ ಮನೆಗೆ ಬಂದಾಗ ಅವ್ರು ಹೊಸ ಮನೆ ಕಟ್ತಾ ಇರೋದನ್ನ ತೋರಿಸಿದ್ರು. ಆ್ಯಂಡ್ ದಿಸ್ ಇಸ್ ಹೌ ದ ನ್ಯೂ ಹೋಮ್ ಲುಕ್ಸ್ ಲೈಕ್. ಆ್ಯಂಡ್ ಜನವರಿ 22ಗೆ ಇನಾಗ್ರೇಷನ್ ಇದೆ. ಸೊ ಇವಾಗ ಎಷ್ಟರೊಳಗಡೆ ಎಲ್ಲ ಕಂಪ್ಲೀಟ್ ಆಗಿರ್ಬೋದು. ಅದಾದಮೇಲೆ ನಾನು ನಮ್ಮ ದೊಡ್ಡಮ್ಮ ಊರಿಗೆ ಸ್ವಲ್ಪ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ನಮ್ಮ ದೊಡ್ಡಮ್ಮ ಊರು ಮತ್ತು ನಮ್ಮ ಚಿಕ್ಕಮ್ಮ ಊರಿಗೆ ಎಲ್ಲರೂ ಮಾತಾಡ್ಸ್ಕೊಂಬಂದೆ. ಆ್ಯಂಡ್ ದಿಸ್ ಇಸ್ ದ ಔಟರ್ ಲುಕ್. ಇವಾಗ ನಾನು ನಮ್ಮ ಚಿಕ್ಕಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಅವತ್ತು ಸಾಯಂಕಾಲನೇ ನಾನು ಹೊರಟೆ ನಮ್ಮ ಚಿಕ್ಕಮ್ಮ ಊರಿಗೆ. ನಾನು ಮತ್ತೆ ಇನ್ನೊಂದು ಬಸ್ ತೊಗೊಂಡು ಮತ್ತೆ ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಬೇಕಾಗಿತ್ತು. ಆ್ಯಂಡ್ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ತಾತ ಅವ್ರ ಊರು ಕೂಡ ಒಂದೇ, ವೇರ್ ಮೈ ಡ್ಯಾಡ್ ಗ್ರೂ ಅಪ್ ಆ್ಯಂಡ್ ಆಲ್. ಸೊ ಆ ಊರಿಗೆ ಹೋಗೋಷ್ಟರೊಳಗಡೆ ಮತ್ತು ಸಾಯಂಕಾಲ ಈವ್ನಿಂಗ್ ಆಗಿಬಿಟ್ಟಿತ್ತು 7 ಆಲ್ಮೋಸ್ಟ್. ಆ್ಯಂಡ್ ಅವಾಗೇನೋ ವ್ಲಾಗ್ ಮಾಡೋಕ್ಕಾಗಿಲ್ಲ ಜಾಸ್ತಿ, ಅದಕ್ಕೆ ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಯಶು ಕೂಡ ವ್ಲಾಗ್ ಮಾಡ್ತಾಯಿದ್ವಿ. ಆ್ಯಂಡ್ ಯಶು ಶೋಯಿಂಗ್ ಅವರ್ ಹೇರ್ಸ್ ವಿಚ್ ಇಸ್ ಟು ಲಾಂಗ್. ಆ್ಯಂಡ್ ಇವ್ರ ಮನೆ ಇರೋದು ತೋಟದಲ್ಲಿ. ಸೊ ಇವ್ರ ಮನೆ ಮುಂದೆನೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹಸುಗಳು ಕರುಗಳು ಎಲ್ಲ ಇದೆ. ಯಶು ಫಾರ್ಮಿಂಗ್ ತೋರಿಸ್ತೀನಿ ನೋಡಿ. ನಿಮ್ಗೆ ಯಾವ್ಯಾವ ವೆರೈಟಿ ಪ್ಲ್ಯಾಂಟ್ಸ್ ಬೇಕೋ ಎಲ್ಲ ತೊಗೊಂಡೋಗಿ. ದಿಸ್ ಇಸ್ ಬೀಟಲ್ ಲೀಫ್. ಇಲ್ಲೊಂದಿದೆ ಎಂಟ್ರೆನ್ಸ್, ಅಲ್ಲೊಂದಿದೆ ಮನಿ ಪ್ಲಾಂಟ್. ಹಾಂ, ನಿಮ್ಗೆ ಯಾರಾದರೂ ಪ್ಲಾಂಟ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಯಶು. ಸೊ ನೀವು ನೋಡ್ಬೋದು ಯಶು ಎಲ್ಲಿಗೋ ರೆಡಿ ಆಗ್ತಾಯಿದ್ದಾಳೆ ಅಂತ. ಎಸ್, ಯಶು ಆ್ಯಂಡ್ ಐ ವರ್ ಗೆಟಿಂಗ್ ರೆಡಿ. ಏನಕ್ಕೆ ಅಂದರೆ ಅವತ್ತು ಸಂಡೇ ಆಗಿರೋದ್ರಿಂದ ಅವ್ರ ತಮ್ಮ ಹಾಸ್ಟೆಲಲ್ಲಿದ್ದಾನೆ, ಅವನ್ನ ನೋಡ್ಕೊಂಬರೋಣ ಅಂತ ಹೊರಟ್ವಿ. ನೀವು ನೋಡ್ಬೋದು ಇಲ್ಲಿ ಯಶು ಸ್ಟಿಕ್ಕರ್ ತೆಗಿತಾ ಇದ್ದಾಳೆ, ಅದು ಬರ್ತಾನೆ ಇರಲಿಲ್ಲ. ಆ್ಯಂಡ್ ಫೈನಲಿ ವಿ ಬೋತ್ ವರ್ ಗೆಟಿಂಗ್ ರೆಡಿ ಟುಗೆದರ್ ಟು ಗೋ ಮೀಟ್ ಇಸ್ ಬ್ರದರ್ ಆಫ್ಟರ್ ಅ ಲಾಂಗ್ ಟೈಮ್. ಲೆಟ್ಸ್ ಗೆಟ್ ರೆಡಿ. ಮಾಡು. ಏನು ನೀನು ಮಾಡ್ಕೋತಿರ್ತೀಯಾ ಅದ್ರ ಮುಂದೆ? ಟೈಮೇ ಇಲ್ಲ ನಂಗೆ ಮಾಡಿ ಜಾಸ್ತಿ ಚೆನ್ನಾಗಿ ಬರಲ್ಲ. ಲೆಟ್ಸ್ ಗೆಟ್ ಡ್ರೆಸ್ಡ್. ಯಶು ಇಸ್ ಗೆಟಿಂಗ್ ರೆಡಿ. Yushu is getting so much of love. ಸೊ ಜಸ್ಟ್ ಫಾರ್ 10 minutes ನಾವು ಇಷ್ಟೊಂದೆಲ್ಲ ಕಿರ್ಚಾಡ್ಕೊಂಡು ರೆಡಿ ಆದ್ವಿ. ಆ್ಯಂಡ್ ಫೈನಲಿ ಹೊರಟ್ವಿ. ಆ್ಯಂಡ್ ಇಲ್ಲಿರೋದು ಬಂದು ಕುರಿ ಶೆಡ್ಡು, ಅದ್ರ ಕೆಳಗಡೆ ಮತ್ತು ಕೋಳಿ ಶೆಡ್ ಇದೆ. ಆ್ಯಂಡ್ ದಿಸ್ ಇಸ್ ದ ಬಸ್ ಸ್ಟಾಪ್ ವೇರ್ ವಿ ಹ್ಯಾಡ್ ಟು ಬೋರ್ಡ್ ದ ಬಸ್. ಅದೆಲ್ಲ ಅಂದಮೇಲೆ ವಿ ಆರ್ ವೆಯ್ಟಿಂಗ್ ಫಾರ್ ದ ಬಸ್. ಎಲ್ಲ ನಮ್ಗೆ ಬೇಕಾಗಿರೋ ಸೈಡ್ ಬಸ್ ಬರ್ತಾ ಇರಲಿಲ್ಲ, ಬೇರೆ ಸೈಡ್ ಬಸ್ ಬರ್ತಾಯಿತ್ತು. ಆ್ಯಂಡ್ ದೆನ್ ಫೈನಲಿ ವಿ ಗಾಟ್ 1 ಬಸ್ ಆಫ್ಟರ್ ಲಾಂಗ್. ಸೊ ನಮ್ಮ ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪ್ ಲೈಕ್ ಇದ್ದಿದ್ದೆ ನಮಗೆ 2 ಸ್ಟಾಪ್ಸು ಬಸ್ಸಿಂದ. ಮತ್ತು ಅಲ್ಲಿಂದ ನಾವು ಮತ್ತೆ 1 ಕಿಲೋಮೀಟ್ರು ಅವ್ನ ಹಾಸ್ಟೆಲ್ ಹತ್ರ ನಡ್ಕೊಂಡು ಹೋಗಬೇಕಾಗಿತ್ತು. ಆ್ಯಂಡ್ ದೆನ್ ನಮ್ಮನ್ನ ಅವ್ರ ಹಾಸ್ಟೆಲ್ ಹತ್ರ ಎಲ್ಲ ಬಿಡೋಲ್ಲ. ಸೊ ನಾವು ಬೇರೆಯವ್ರಿಗೆ ಹೇಳಿ ಅಲ್ಲಿರುವಂಥ ಅವ್ರ ಫ್ರೆಂಡ್ಸ್ಗೆ ಅವ್ರಿಗೆ ಹೇಳಿ ಕಳಿಸಿದ್ಮೇಲೆ ಹುಡುಗರು ಬರ್ತಾರೆ. ನಾವೇನಕ್ಕೆ ಹೋಗ್ತೀವಿ ಅಂದರೆ ಮೀಟ್ ಮಾಡ್ಕೊಂಬರೋಕ್ಕೆ, ಲೈಕ್ ಏನಾದರೂ ಅವ್ರದ್ದು ಓಲ್ಡ್ ಕ್ಲಾತ್ಸ್ ಲೈಕ್ ವಾಷೇಬಲ್ ಕ್ಲಾತ್ಸ್ ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ತೊಗೊಂಬರ್ಬೋದು. ಮತ್ತು ಅವ್ರಿಗೇನಾದರೂ ಫ್ರೂಟ್ಸು ಏನಾದರೂ ಕೊಡ್ಬೋದು ಅಂತ ಇದ್ದರೆ ಲೈಕ್ ಪೆನ್ಸಿಲ್ಸ್ ಆರ್ ಸಮಥಿಂಗ್ ಅದನ್ನೆಲ್ಲ ಕೊಟ್ಟು ಬರ್ಬೋದು. ಅವ್ನು ಬರೋವರೆಗೂ ನಮ್ಗೆ ಮಾಡೋಕ್ಕೆ ಬರೋ ಕೆಲಸ ಇರಲಿಲ್ಲ. ಸೊ ವಿ ವರ್ ಟೇಕಿಂಗ್ ಫೋಟೋಸ್ ವೀಡಿಯೋಸ್ ಆ್ಯಂಡ್ ವಿ ವರ್ ಚಿಟ್ ಚಾಟಿಂಗ್. ನಾನು ಈ ವಿಡಿಯೋ ಮಾಡಿರೋಂಥದ್ದು ಬಂದು ಎಲ್ಲ ಸ್ನ್ಯಾಪಿಂದ. ಸೊ ಸ್ನ್ಯಾಪಿಂದ ನಾನು ಎಕ್ಸ್ಪೋರ್ಟ್ ಮಾಡಿ ಮತ್ತು ಎಡಿಟ್ ಮಾಡೋ ಅಷ್ಟರೊಳಗಡೆ ಐ ಆಮ್ ಎಡಿಟಿಂಗ್ ನಾವು. ಅಲ್ಲಿ ಬ್ಯಾಗ್ ಹಿಡ್ಕೊಂಬರ್ತಾ ಇರೋದು ಯಶು ಅವ್ರ ತಮ್ಮ ಓಯ್ಸ್ ಅರ್ಷಿತ್. ಸೊ ತುಂಬ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಅವ್ನು ಕೂಡ ಬಂದ. ಅದಾದಮೇಲೆ ಅವನ ಹತ್ರ ಇತ್ತು ಬ್ಯಾಗ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ನಿಗೆ ಫ್ರೂಟ್ಸ್ ಎಲ್ಲ ಕೊಟ್ಟು. ಆ್ಯಂಡ್ ಅವನೊಂದು ಸ್ವಲ್ಪ ಹೊತ್ತು ಅವರ ಪೇರೆಂಟ್ಸ್ ಜೊತೆ ಮಾತಾಡ್ತಾಯಿದ್ದ. ಅದೆಲ್ಲ ಆದಮೇಲೆ ವಿ ಲೆಫ್ಟ್ ದ ಪ್ಲೇಸ್. ಆ್ಯಂಡ್ ನಾವು ಅಲ್ಲೇ ಇರೋದಿದ್ರೆ ಮಾತಾಡ್ಸ್ಕೊಂಡು ಎಷ್ಟೊತ್ತಾದರೂ ಇದ್ದು ಬರ್ಬೋದು. ಬಟ್ ಅವ್ರನ್ನ ಮನೆ ಕಳಿಸಲ್ಲ. ನೀವು ನೋಡ್ಬೋದು ಇಲ್ಲಿ ಪೇರೆಂಟ್ಸ್ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ಆ್ಯಂಡ್ ದೇ ಆರ್ ನಾಟ್ ಗೋಯಿಂಗ್ ಔಟ್ ಆಫ್ ಗೇಟ್. ಆ್ಯಂಡ್ ದೆನ್ ವಿ ಬೋತ್ ಕೇಮ್ ಬ್ಯಾಕ್ ಟು ಹೋಮ್. ಮತ್ತು ನಾನು ಅಲ್ಲಿಂದ ನಮ್ಮ ಅತ್ತೆ ಅವ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಮತ್ತು ಸಾಯಂಕಾಲ ಆಯಿತು ಅಷ್ಟರೊಳಗಡೆ.
ಆ್ಯಂಡ್ ಐ ಡ್ರ್ಯಾಂಕ್ ಟೀ ಇದು ನಮ್ಮ ಅತ್ತೆ ಅವ್ರ ಮನೆ, ವಿಚ್ ಇಸ್ ನಮ್ಮ ಅಜ್ಜಿ ತಾತ ಅವ್ರ ಮನೆ ಕೂಡ. ಇಲ್ಲೇ ನಮ್ಮಪ್ಪ ಅವರೆಲ್ಲ ಹುಟ್ಟು ಬೆಳೆದಿರೋದು. ಇದರಿಂದ ಪಕ್ಕದ ಮನೆ ಒಂದಿದೆ, ಅಲ್ಲಿ ಶೋ ಯು ಇನ್ ಅದರ್ ವೀಡಿಯೋಸ್. ಆ್ಯಂಡ್ ದೀಸ್ ಆರ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ನಾನು ಅಲ್ಲಿ ಟೀ ಕುಡ್ದು ಕೊಡ್ತಿದ್ದಾಳೆ, ತಟ್ಟೆ ಹಿಡ್ಕಂತ ಕೊಟ್ಟಳು. ಚಳಿ ಆಗ್ತಿದೆ ಅಂತ ಬೇಬಿ ಥರ ರೆಡಿ ಆಗಿದ್ದಾಳೆ. ಮುದ್ದೆ ಇಡ್ತಾ ಇದ್ದಾಳೆ ಅಂತೆ. ಫಸ್ಟ್ ಮುದ್ದೆ ತಪ್ಪಲಿಂದ ಮುದ್ದೆ ತಗೊಳ್ಳು. ಇಷ್ಟೊಂದು ಬೇಡ, ಅವ್ನು ಸರಿ ಬಿಡಿ ಸಾಕು. ಅದು ಕಟ್ ಮಾಡೋದು, ಅದು ವೆಜ್ಜು. ನಾನ್ ವೆಜ್ ಮಾತ್ರ ಹಾಕ್ಬೇಕು. ಸಾರು ಕಡಿಕೆ ಹಾಕು ಹಾಕು. ನಂಗೆ ಚೆನ್ನಾಗಿಲ್ಲ ಪೀಸ್ಗಳು ಅಂದರೆ ಯಶುಗೆ ಹಾಕ್ತೀನಿ. ಸಾಕು 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 ಸಾಂಬಾರು ಸಾಕು. ಸಾಕು. ನೆಕ್ಸ್ಟ್ ಕಾಳು 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 ಸೈಡ್ ಸೈಡ್. ಒಂದು ಸ್ವಲ್ಪ ಪರವಾಗಿಲ್ಲ. ಸಾಕು ಬಿಡು ತಿಂದೆ. ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಸರ್ವ್ ಮಾಡಿಕೊಟ್ಟವಳೆ. ಸೊ ಊಟ ಎಲ್ಲ ಆದಮೇಲೆ ನಾನು ಮತ್ತು ಯಶು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಅವ್ರ ಮನೆಯಿಂದ ಆಚೆ ಬಂದ್ವಿ. ಆ್ಯಂಡ್ ಆಚೆ ಫುಲ್ ಕತ್ಲೆ ಇತ್ತು ಮತ್ತು ತುಂಬ ಚಳಿ ಇತ್ತು. ಇಲ್ಲಿ ಬಂದು ಬಾಳೆ ತೋಟ ಇದೆ, ಬೆಳಗ್ಗೆ ಕಾಣಿಸುತ್ತೆ ಚೆನ್ನಾಗಿ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಸ್ನ್ಯಾಪಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಹಿಂಗೆ ಆಟ ಆಡ್ಕೊಂಡಿದ್ವಿ. ಸೊ ಇದು ಬಂದು ಕುರಿ ಶೆಡ್, ನೀವು ನೋಡ್ಬೋದು. ಸ್ವಲ್ಪ ಹತ್ರ ಹೋಗಿದ್ದೆ ಆ್ಯಂಡ್ ಅಲ್ಲಿ ಲೈಟ್ ಹಾಕಿದ್ರು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಫಾರ್ಮಿಂಗ್ ಅಂತ ಹೋಗಿದ್ವಿ. ಸ್ವಲ್ಪ ವಿ ವರ್ ಪ್ಲಕ್ಕಿಂಗ್ ಫ್ರೂಟ್ಸ್ ಅಣ್ಣ. ಸೀಬೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು. ಆ್ಯಂಡ್ ಸೀತಾಫಲ ಮತ್ತು ಇನ್ನೂ ತುಂಬ ಚೆನ್ನಾಗಿರೋವಂಥ ಸಪೋಟ ಎಲ್ಲ ಹಣ್ಣುಗಳು ಕೂಡ ಇದ್ವು. ಮತ್ತು ಇಲ್ಲಿ ಗ್ರೀನಾಗಿರುವಂಥ ಫಾರ್ಮ್ ಕೂಡ ಇತ್ತು, ಅದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ಬಂದು ಜಸ್ಟ್ ಸರಿ ಒಂದು ಶಾರ್ಟ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹಂಗೆ ಇದನ್ನ ವ್ಲಾಗಿಂಗ್ ಮಾಡಿದಾಗ ಇಟ್ ವಾಸ್ ಸೋ ಪ್ರಿಟಿ, ಅದಕ್ಕೆ ಇದ್ರಲ್ಲಿ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ಪೂರ್ತಿ ತೆಂಗಿನ ತೋಟ ಆ್ಯಂಡ್ ಇನ್ನು ತೆಂಗಿನ ಸಸಿಗಳು ಕೂಡ ಇದೆ ಅಲ್ಲಿ. ಸೈಡ್ ಆಗಿ We've been waiting for this time to begin. We ain't getting any older. I kinda feel a little younger. Alan butterfly. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up, going all the way. Going up, going all the way. Going high, higher. ಸೊ ನಾನು ನೋಡ್ತಾ ಇರೋದು ಇದನ್ನ ಫಸ್ಟ್ ಟೈಮ್. ಇದು ತಿಲ್, ಇಂಗ್ಲೀಷಲ್ಲಿ ತಿಲ್ ಅಂತಾರೆ ಆ್ಯಂಡ್ ಕನ್ನಡದಲ್ಲಿ ಎಳ್ಳು ಅಂತಾರೆ. ಸೊ ಇದು ನೀವು ಏನು ಸಿಸ್ಮೆ ಸೀಡ್ಸ್ ಅಂತ ಹೇಳ್ತೀರಾ, ಇಟ್ ಈಸ್ ನಾಟ್ ವೈಟ್ ಇನ್ ಕಲರ್, ಇಟ್ಸ್ ಆಲ್ವೇಸ್ ಬ್ಲ್ಯಾಕ್ ಇನ್ ಕಲರ್. ಆ್ಯಂಡ್ ಇದು ಇನ್ನೂ ಗ್ರೋಯಿಂಗ್ ಸ್ಟೇಜಲ್ಲಿದೆ. ಇದು ಫುಲ್ ಡ್ರೈ ಆಗಿ ಅದಾದಮೇಲೆ ಮತ್ತೆ ಅದನ್ನ ನೀಟಾಗಿ ಒಣಗಿಸಿ ಆ್ಯಂಡ್ ದೆನ್ ಇದನ್ನ ಪೀಲ್ ಮಾಡಿದ್ರೆ ಸ್ಕಿನ್ನ ಯು ಗೆಟ್ ದ ವೈಟ್ ಸೆಸಮಿ ಸೀಡ್ಸ್. ಆ್ಯಂಡ್ ನೆಕ್ಸ್ಟ್ ಡೇ, ಐ ಮೀನ್ ಲೈಕ್ ದ ಸೇಮ್ ಡೇ, ನಾನು ನಮ್ಮಪ್ಪ ಹ್ಯಾಡ್ ಟು ಗೋ ಟು ಟೆಂಪಲ್. ಆ್ಯಂಡ್ ಹೋಗೋ ದಾರಿಯಲ್ಲಿ ಹೇಳ್ತಾಯಿದ್ರು ಹಂಗಿದೆ ಹಿಂಗಿದೆ ಅಂತ. ಆ್ಯಂಡ್ ದೆನ್ ಐ ವಾಸ್ ಸಿಟ್ಟಿಂಗ್ ಆ್ಯಂಡ್ ರೆಕಾರ್ಡಿಂಗ್ ದ ವಿಡಿಯೋ ಆ್ಯಂಡ್ ಐ ವಾಸ್ ಲಿಸನಿಂಗ್. ಸೊ ಇಲ್ಲಿ ಅವರು ಹುಟ್ಟು ಬೆಳೆದಿರುವಂತಹ ಊರಲ್ಲಿ ಯು ಆರ್ ಶೋಯಿಂಗ್ ದ ರೂಟ್ಸ್ ಅನ್ನೋ ಲೈಕ್ ಅವ್ರ ಸ್ಕೂಲು ಮತ್ತು ಅವರು ಎಲ್ಲೆಲ್ಲಿ ಓಡಾಡ್ತಾಯಿದ್ರು ಎಲ್ಲ. ಆ್ಯಂಡ್ ಇದೇ ದೇವಸ್ಥಾನದಲ್ಲಿ ನಮ್ಮಮ್ಮ ಅಪ್ಪ ಮತ್ತು ನಮ್ಮ ಆಂಟಿ ಮತ್ತು ನಮ್ಮ ಮಾಮ ಮತ್ತು ಅತ್ತೆ ಅವರೆಲ್ಲ ಮದುವೆ ಆಗಿರೋ ಅಂಥದ್ದು. ಇಲ್ಲಿ ಎಷ್ಟೊಂದು ಚೌಟ್ರಿಗಳಿದ್ದಾವೆ. ಈ ಚೌಟ್ರಿಗಳಲ್ಲಿ ತುಂಬ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ, ನಾಮಕರಣ, ಮದುವೆ ಮತ್ತು ನಾನ್ ವೆಜ್ ಫಂಕ್ಷನ್ಸ್ ಎಲ್ಲ. ಆ್ಯಂಡ್ ನಾವು ಊರಿಗೆ ಹೋದಾಗೆಲ್ಲ ಇಫ್ ಇಟ್ ಇಸ್ ಪಾಸಿಬಲ್ ವಿಲ್ ಗೋ ಟು ದಿಸ್ ಟೆಂಪಲ್, ಇಲ್ಲಾಂದರೆ ಹಂಗೆ ಬರ್ತೀವಿ. ಆ್ಯಂಡ್ ಇದು ಬೆಟ್ಟ, ಇದೇ ಬೆಟ್ಟ, ಇದ್ರ ಮೇಲೆ ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಕಾರ್ಗಳೆಲ್ಲ ಮುಂಚೆ ಹೋಗ್ತಿರಲಿಲ್ಲ, ಇವಾಗ ಒಂದು ಸ್ವಲ್ಪ ರೋಡ್ ಮಾಡಿರೋದ್ರಿಂದ ಹೋಗ್ತಾಯಿದೆ ಆ್ಯಂಡ್ ವೆಹಿಕಲ್ಸ್ ಎಲ್ಲ ಹೋಗ್ತಾಯಿದೆ. ಇಲ್ಲಿಂದ ಮೇಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಟ್ ವಾಸ್ ಸೋ
ಬ್ಯೂಟಿಫುಲ್ ಪ್ರಿಟಿ ಆ್ಯಂಡ್ ದ ವ್ಯೂ ವಾಸ್ ಮೆಸ್ಮರೈಸಿಂಗ್. ಆಮೇಲೆ ಸ್ಟೆಪ್ಸ್ ಕೂಡ ಇದೆ ಇನ್ನೊಂದು ಸೈಡಿಂದ. ಇಲ್ಲಿ ಶೋ ಯು ಟುವರ್ಡ್ಸ್ ದಿಸ್ ಸೈಡ್, ಇಲ್ಲಿ ಶೆಡ್ ಥರ ಇದೆಯಲ್ಲ ಅಲ್ಲಿಂದ ಸ್ಟೆಪ್ಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಥರ ಇದೆ ಟೆಂಪಲ್. ದೇವಸ್ಥಾನದಿಂದ ಬಂದಾದ್ಮೇಲೆ ನಮ್ಮಪ್ಪ ನನ್ನ ಮನೆ ಹತ್ರ ಬಿಟ್ಟರು. ಆ್ಯಂಡ್ ಯಶು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಅಂತ ಮತ್ತೆ ಶ್ರೀರಾಮ್ಪುರಕ್ಕೆ ಬಂದ್ವಿ. ಆ್ಯಂಡ್ ಯಶು ಚೇರು ಟಬ್ಬು ಏನೇನೋ ಶಾಪಿಂಗ್ ಮಾಡಿದ್ಲು. ಮತ್ತು ಅವಳು ಸ್ಪೆಕ್ಸ್ನ ರಿಪೇರಿ ಕೊಡಬೇಕಾಗಿತ್ತು ಅಂತ ಮತ್ತೆ ಸ್ಪೆಕ್ ಶಾಪಿಗೆ ಹೋದ್ವಿ. ದೆನ್ ಫೈನಲಿ ಕೇಮ್ ಬ್ಯಾಕ್ ಟು ಹೋಮ್. ಯಶು ನಿನ್ನ ಫೋನ್ ಇಲ್ದಂಗೆ ಹೆಂಗೈತೆ ಲೈಫು? ಯಶು ಅವಳು ಫೋನ್ ಕೊಟ್ಟು ಬಂದಿದ್ದಾಳೆ, ಸಾಯಂಕಾಲ 6 ಗಂಟೆಗೆ ಸಿಗೋದು. ನಿನ್ನ ಫೋನೇ ತೋರಿಸಿ ಯಶು ಒಂಚೂರು. ಬಿಡೋಳು ಬೇಡ, ಸರಿ ಹೋದ್ ನಾಳೆ ನಿನ್ನ ಫೋನ್. ಅವಳು ಫೋನ್ ಐಸಿಯಲ್ಲಿ ಇಟ್ಟವ್ರು ಗೈಸ್, ನೋಡಿ ಗೈಸ್. ಮುಂದೆ ತೋರಿಸಿ ಯಶು. ಸೊ ಫೈನಲಿ 4th ಡೇ ನಾನು ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತು. ಆವಾಗ ವಿ ಬೋರ್ಡೆಡ್ ದ ಬಸ್. ಆ್ಯಂಡ್ ದೆನ್ ನನಗೆ ಒಂದು ಸ್ವಲ್ಪ ತುಮಕೂರಲ್ಲಿ ಕೆಲಸ ಇತ್ತು ಅಂತ ಅವಳನ್ನೂ ಕರ್ಕೊಂಬಂದಿದ್ದೆ. ನಂಗೆ ಅಷ್ಟು ತುಮಕೂರು ಗೊತ್ತಿಲ್ಲ ಇನ್ನೂ ಅಂತ. ಫೈನಲಿ ಐ ಕಂಪ್ಲೀಟೆಡ್ ಆಲ್ ಮೈ ವರ್ಕ್. ಆ್ಯಂಡ್ ದೆನ್ ಲೇಟರ್ ನಾನು ಒಂದು ಸ್ವಲ್ಪ ಊಟ ಮಾಡಿ ಮತ್ತು ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು ಅವರ್ ಪ್ಲೇಸ್ ಅಂತ ಅವಳವ್ರ ಊರಿಗೆ ಹೊರಟ್ಲು. ಮತ್ತು ನಾನು ಬ್ಯಾಂಗ್ಳೂರಿಗೆ ಬಂದೆ. ಸೊ ಇದು ಚಿಕ್ಕ ವಿಡಿಯೋ ಆಗಿತ್ತು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ.